ಹಲೋ ಡಿಯರ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ನಾನು ನಿಮ್ಮ ಪ್ರೀತಿಯ ನಿರ್ಮಲಾ ಆ್ಯಂಡ್ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ 116ನ ಹಾಕ್ತಾ ಇದ್ದೀನಿ. ಸೊ ಈ ಎಪಿಸೋಡಲ್ಲಿ ಮತ್ತೆ ನಮ್ಮ ನಿತ್ಯಗೆ ಆ ಕರಿ ನೆರಳು ಕಾಡಿದೆ. ಆ ಕರಿ ನೆರಳು ಹುಡುಗಿ ಅನ್ನೋದಂತೂ ಗೊತ್ತಾಗಿದೆ. ಅದು ಯಾರು, ಹೇಗೆ ಗೊತ್ತಾಯಿತು ಅನ್ನೋದನ್ನೆಲ್ಲ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಮೇಯ್ನಾಗಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಪಿಸೋಡ್ 116. ಆ ಕರಿನೆರಳು ಹುಡುಗಿ, ಆದರೆ ಅವಳು ಯಾರು? ಅದಾಗಲೇ ಸಮಯ ಸರಿ ಸುಮಾರು 8:57ರ ಆಸ್ಪಾಸು. ಶರತ್ ನಿತ್ಯ ಇಬ್ಬರು ತಂಪು ತಂಗಾಳಿಯಲ್ಲಿ ಆರಾಮಾಗಿ ಎಸ್ಟೇಟ್ ಸುತ್ತ ಕೈ ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ರು. ತಮ್ಮೆಲ್ಲ ಕೆಲಸ ಮುಗಿಸಿ ಮತ್ತೆ ಎಸ್ಟೇಟ್ಗೆ ಧಾವಿಸಿದ್ರು. ಲಾಯರ್ ಉಮಾಪತಿ ಕನಕಾಂಬರಿ ನಿವಾಸದಲ್ಲಿ ಅವರಿಬ್ಬರು ಇಲ್ಲದ್ದು ಸ್ವಲ್ಪ ಗಾಬರಿಯನ್ನು ತರಿಸಿದ್ದು. ಕಾಲ್ ಮಾಡಿದಾಗ ಅವರಿಬ್ಬರು ವಾಕ್ಗಾಗಿ ಹೊರಗೆ ಹೋಗಿ ಬಂದಿರೋದು ತಿಳಿದು ಸುಮ್ಮನಾದರು. ಶರತ್ ನಿತ್ಯ ಇಬ್ಬರು ಅಲ್ಲೇ ಒಂದು ಮರದ ಕೆಳಗಡೆ ಫೈರ್ ಕ್ಯಾಂಪ್ ಇಟ್ಕೊಂಡು ಅದ್ರ ಮುಂದೆ ಒಂದೇ ಕಂಬಳಿಯೊಳಗಡೆ ಕುಳಿತು ಏಕಾಂತದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ರು. ನಿತ್ಯ ಅವನ ಎದೆಗೊರ್ಗಿ, ಸರ್, ನನಗೊಂದು ಆಸೆ. ಏನು ಗೊತ್ತಾ, ನನ್ನ ತಂಗಿ ಸತ್ಯ ಸಿಕ್ಕಿದ್ಮೇಲೆ ನಾವು, ನೀವು, ಸತ್ಯ ಮತ್ತು ಅವಳ ಗಂಡ 4 ಜನ ಈ ಎಸ್ಟೇಟ್ನಲ್ಲೇ ಇರಬೇಕು. ನಮ್ಮ ಅಪ್ಪ ಅಮ್ಮನ ಕೊನೆಯ ಆಸೆ ನಾವಿಬ್ಬರು ಜೊತೆಯಾಗಿರಬೇಕು ಅಂತ. ಅವ್ರ ಆಸೆನ ನಾವು ಪೂರ್ತಿ ಮಾಡಬೇಕು. ಅದೆಲ್ಲ ಆಗುತ್ತೆ ಅಲ್ವಾ ಸರ್ ಅಂತ ಕೇಳಿದ್ಲು. ಶರತ್, ಖಂಡಿತ ಆಗುತ್ತೆ ಪಾರಿಜಾತ, ಡೋಂಟ್ ವೆರಿ. ಆದರೆ ಅದಕ್ಕೂ ಮುಂಚೆ ನೀನು ಬೆಳಿಗ್ಗೆ ಹೇಳಿದ ಪ್ಲ್ಯಾನ್ ಮರೆಯೋ ಹಾಗಿಲ್ಲ ಅಂತ ಅಂದ. ನಿತ್ಯ ನಗ್ತಾ ತಲೆ ಎತ್ತಿ ಅವನ ಮುಖ ನೋಡಿ ಅವನ ಕೆನ್ನೆಗೆ ಮುತ್ತಿಟ್ಟು, ಅದು ಕೂಡ ಆಗುತ್ತೆ ಮೈ ಡಿಯರ್ ಮುದ್ದು ಕಲಾವಿದ ಅಂದ್ಲು. ಅಷ್ಟರಲ್ಲಿ ಚಂದ್ರಶೇಖರ್ ಶರತ್ಗೆ ಕಾಲ್ ಮಾಡಿದ್ರು. ಅವ್ನ ಕಾಲ್ ರಿಸೀವ್ ಮಾಡಿ, ಹೆಲೋ, ಹೇಳಿ ಡ್ಯಾಡಿ ಅಂತ ಅಂದ. ಆ ಕಡೆಯಿಂದ ಸೌಂಡೇ ಇಲ್ಲ. ಶರತ್, ಹೆಲೋ ಡ್ಯಾಡಿ, ಕ್ಯಾನ್ ಯು ಹಿಯರ್ ಮೀ, ಕ್ಯಾನ್ ಯು ಹಿಯರಿಂಗ್ ಮೈ ವಾಯ್ಸ್ ಅಂದ್ಕೊಂಡು ಮೇಲೆ ಎದ್ದು ನಿಂತ. ನಿತ್ಯ ಕೂಡ ಎದ್ದು ನಿಂತು, ಏನಾಯಿತು ಸರ್ ಅಂದ್ಲು. ಶರತ್, ಗೊತ್ತಿಲ್ಲ ಪಾರಿಜಾತ, ಏನೋ ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ, ಏನೂ ಕೇಳಿಸ್ತಾ ಇಲ್ಲ, ಇರು ಬಂದೆ ಅಂತ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಫೋನ್ನಲ್ಲಿ ಬ್ಯುಸಿಯಾದ. ಈ ಕಡೆ ಚಳಿಗೆ ನಿತ್ಯ ಕೈ ಉಚ್ಕೊಂಡು ತನ್ನ ಎರಡೂ ಶೋಲ್ಡರ್ಗೆ ಬಿಸಿ ಮಾಡ್ಕೋತಾ ಇದ್ಲು. ಶರತ್ ಹೋದ ಕಡೆಗೆ ನೋಡ್ತಾ ಇದ್ದವಳಿಗೆ ಆಪೋಸಿಟ್ನಿಂದ ಟಾರ್ಚ್ ಲೈಟ್ ಕಣ್ಣಿಗೆ ಬಿತ್ತು. ನಿತ್ಯ ಅದು ನೋಡಿ ತನ್ನ ಕೈನ ಮುಖಕ್ಕೆ ಅಡ್ಡ ಹಿಡಿದು ಲೈಟ್ ಬಂದ ಕಡೆ ನೋಡಿದ್ಲು. ಮತ್ತೆ ಅವಳ ಕಣ್ಣಿಗೆ ಅದೇ ನಿಗೂಢ ವ್ಯಕ್ತಿ ಕಾಣಿಸ್ಕೊಂಡ್ರು. ಅದನ್ನು ನೋಡಿ ತುಂಬ ಗಾಬರಿಯಿಂದ ಶರತ್ನ ಕೂಗಕ್ಕೆ ಮುಂದಾದ್ಲು. ಶರತ್ ಅರ್ಧಕ್ಕೆ ನಿಲ್ಲಿಸಿ ಮನಸ್ಸಲ್ಲಿ, ಇಲ್ಲ ಇಲ್ಲ, ಪದೇ ಪದೇ ನಾನು ಹೆದರ್ಕೋತಾ ಇದ್ದೀನಿ ಅಂತ ಗೊತ್ತಾದರೆ ಶರತ್ ಸರ್ ಬೇಜಾರು ಮಾಡ್ಕೋತಾರೆ, ಅದೇನು ಅಂತ ನಾನು ನೋಡಲೇಬೇಕು ಅಂತ ಧೈರ್ಯ ಮಾಡಿ ಲೈಟ್ಸ್ ಬೆಳಗ್ಗೆ ಬಂದ ಕಡೆ ಹಿಂಬಾಲಿಸಿ ಹೊರಟ್ಲು. ಆ ನಿಗೂಢ ವ್ಯಕ್ತಿ ಒಂದು ಮರದ ಕೆಳಗಡೆ ನಿಂತು ಮರದ ಮೇಲೆ ಏನೋ ಬರೀತಿದ್ರು. ನಿತ್ಯ ಅವ್ರ ಹತ್ರ ಇನ್ನೂ ಬರೋಕ್ಕೆ ಮುಂದಾದ್ಲು. ಅವಳು ಅವ್ರ ಹತ್ರ ಬರ್ತಿದ್ದಂತೆ ಅವ್ರು ಆ ಮರ ಬಿಟ್ಟು ಮುಂದೆ ಪಾಸಾದರು. ನಿತ್ಯ ಅವ್ರನ್ನೇ ನೋಡ್ತಾ ಮರದ ಮೇಲೆ ಏನು ಬರೀತಾ ಇರೋ ಹಾಗಿದೆ, ಏನಿರಬಹುದು, ಇದನ್ನ ಇಲ್ಲಿಗೆ ಬಿಡಬಾರ್ದು, ತಿಳ್ಕೊತೀನಿ ಅಂತ ಆ ಮರದ ಹತ್ರ ಬಂದು ಅವ್ರು ಬರೆದದ್ದು ನೋಡಿದ್ಲು. ಆ ವ್ಯಕ್ತಿ ಮರದ ಮೇಲೆ ಐ ವಿಲ್ ಕಿಲ್ ಯು ಅಂತ ಬರೆದದ್ದು ನೋಡಿದ್ದ. ನಿತ್ಯ ಇನ್ನೂ ದಂಗಾಗೋದ್ಲು. ನಡುಗ್ತಲೇ, ಇಲ್ಲ, ಯಾರೋ ಯಾರೋ ಬೇಕು ಅಂತಲೇ ನಮ್ಮನ್ನು ಹಿಂಬಾಲಿಸ್ತಾ ಆಟ ಆಡ್ತಾ ಇದ್ದಾರೆ, ಐ ವಿಲ್ ಕಿಲ್ ಯು ಅಂತ ನನಗೆ ಯಾಕೆ ಹೇಳ್ತಿದ್ದಾರೆ, ಯಾರದು ಅಂದ್ಕೊಂಡು ಸುತ್ತ ನೋಡಿದ್ಲು. ಅವಳ ಕಣ್ಣಿಗೆ ಯಾರೂ ಕಾಣಿಸ್ಲಿಲ್ಲ. ಈ ಕಡೆ ಶರತ್ ಕಾಲ್ನಲ್ಲಿ ಮಾತಾಡಿ ವಾಪಸ್ ನಿತ್ಯ ಇದ್ದ ಫೈರ್ ಕ್ಯಾಂಪ್ ಕಡೆ ಬಂದ. ಅದರಲ್ಲಿ ನಿತ್ಯ ಇರಲಿಲ್ಲ. ಸ್ವಲ್ಪ ಗಾಬರಿ ಆಯಿತು. ಪಾರಿಜಾತ ಅಂತ ಕೂಗ್ದ. ಅಲ್ಲಿ ನಿತ್ಯ ಸುಳುವೇ ಇಲ್ಲ. ಇಲ್ಲಿ ನಿತ್ಯ ಯಾವಾಗ ಅಲ್ಲಿ ಧೈರ್ಯವಾಗಿ ನಿಂತಿದ್ಲೋ ಆ ವ್ಯಕ್ತಿ ಮತ್ತೆ ನಿತ್ಯ ಮುಖಕ್ಕೆ ಟಾರ್ಚ್ ಲೈಟ್ ಬಿಟ್ಟರು. ನಿತ್ಯ ತನ್ನ ಕೈನ ಮುಖಕ್ಕೆ ಅಡ್ಡ ಹಿಡಿದು ಆ ವ್ಯಕ್ತಿನ ನೋಡಲೇಬೇಕು ಅಂತ ನೋಡಿದ್ಲು. ಸುಮಾರು ಹೊತ್ತು 15 ಹೆಜ್ಜೆ ಅಂತರದಲ್ಲಿ ಬೀಳ್ತಿದ್ದ ಲೈಟ್ ಮತ್ತೆ ಆಫ್ ಆಯಿತು. ನಿತ್ಯ ಮುಖದಿಂದ ಕೈ ತೆಗೆದು ಮತ್ತೆ ಲೈಟ್ ಕಡೆ ನೋಡಿದ್ಲು. ಅವಳು ನೋಡಿದ ತಕ್ಷಣ ಮತ್ತೆ ಟಾರ್ಚ್ ಆನ್ ಆಯಿತು. ಅದು 6-7 ಹೆಜ್ಜೆ ಅಂತರದಲ್ಲಿ. ಮತ್ತೆ ಮುಖಕ್ಕೆ ಕೈ ಅಡ್ಡ ಹಿಡ್ಕೊಂಡ್ಲು. ಆಗ ಮತ್ತೆ ಲೈಟ್ಸ್ ಆಫ್ ಆಯಿತು. ನಿತ್ಯ ಮತ್ತೆ ತನ್ನ ಮುಖದಿಂದ ಕೈ ತೆಗೆದು ನೋಡಿದ್ಲು. ಆ ವ್ಯಕ್ತಿ ನಿತ್ಯ ಎದುರಿಗೆ ಪ್ರತ್ಯಕ್ಷವಾಗಿದ್ದರು. ಮುಖಕ್ಕೆ ಬ್ಲ್ಯಾಕ್ ಮಾರ್ಕ್ಸ್ ಹಾಕ್ಕೊಂಡಿದ್ರು. ಅವ್ರನ್ನ ಸಮೀಪದಲ್ಲಿ ನೋಡಿದ ನಿತ್ಯಗೆ ಕೈ ಕಾಲೇ ಆಡಲಿಲ್ಲ. ಜೋರಾಗಿ ಶರತ್ ಸರ್ ಅಂತ ಕಿರ್ಚಿ ಕಣ್ಮುಚ್ಚಿ ನಿಂತ್ಕೊಂಡ್ಳು. ಅವಳು ಕೂಗಿನ ಧ್ವನಿ ಎಸ್ಟೇಟ್ಗೆ ಎಕೋ ಆಗ್ತಿತ್ತು. ಅಷ್ಟು ಜೋರಾಗಿ ಕೂಗಿದ್ಲು. ಶರತ್ ಜೊತೆ ಲಾಯರ್ ಉಮಾಪತಿ ಕೂಡ ಅವಳ ಧ್ವನಿ ಬಂದ ಕಡೆ ಧಾವಿಸಿದ್ರು. ಅವರೆಲ್ಲಿಗೆ ಬಂದು ತಲುಪೋ ಅಷ್ಟರಲ್ಲಿ ನಿತ್ಯ ಪ್ರಜ್ಞೆ ತಪ್ಪಿದ್ಲು.
ಶರತ್ ಅವಳು ಬಿದ್ದಿರೋದು ನೋಡಿ ಆತಂಕದಿಂದ, ಪಾರಿಜಾತ, ಏನಾಯ್ತಮ್ಮ? ಪಾರಿಜಾತ, ಕಣ್ಬಿಡು, ಇಲ್ಲಿ ನೋಡು. ಅವಳ ಕೆನ್ನೆ ತಟ್ಟಿ ಎಬ್ಬಿಸ್ತಾ ಇದ್ದ. ಲಾಯರ್ ಉಮಾಪತಿ, ಏನಾಯ್ತಪ್ಪ? ನೀನು ಇವಳ ಜೊತೆ ಇದ್ದೆ ತಾನೇ, ಯಾಕೆ ಹೀಗೆ ಮಾಡ್ಕೊಂಡ್ಲು? ಏನು ನೋಡಿ ಹೆದರ್ಕೊಂಡ್ಲು? ನಿತ್ಯ, ಕಣ್ಬಿಡಮ್ಮ ಅಂತ ಎಬ್ಬಿಸ್ತಾ ಇದ್ರು. ನಿತ್ಯ ನಿಧಾನವಾಗಿ ಕಣ್ ತೆರೆದು ಮತ್ತೆ ಅದನ್ನು ನೆನಪಿಸ್ಕೊಂಡು ಶರತ್ನ ಗಟ್ಟಿಯಾಗಿ ತಪ್ಕೊಂಡು, ಸರ್, ಅಲ್ಲಿ ಅಲ್ಲಿ ಅವಳ ಮುಖವಾಡ ಸಾಯಿಸ್ಬಿಡ್ತಾಳೆ ಸರ್, ಅಲ್ಲಿ ಅಂತ ಏನೇನೋ ಹೇಳೋಕ್ಕೆ ಶುರು ಮಾಡಿದ್ಲು. ಶರತ್, ಪಾರಿಜಾತ, ಕಾಮ್ ಡೌನ್. ಅವಳು ಯಾರವಳು? ಯಾರು ಸಾಯಿಸ್ತಾರೆ? ಏನು ಹೇಳ್ತಾ ಇದೆಯಾ ಅಂದ. ನಿತ್ಯ, ಸರ್, ಅವಳು ಈ ಮರದ ಮೇಲೆ ಐ ವಿಲ್ ಕಿಲ್ ಯು ಅಂತ ಬರೆದ್ಲು ಸರ್, ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಾ ಮಗು ಹಾಗೆ ಅವನ್ನ ತಬ್ಬಿ ಎದೆಗೆ ಬಚ್ಚಿಟ್ಕೊಂಡ್ಳು. ಶರತ್, ಏನು? ಮರದ ಮೇಲೆ ಐ ವಿಲ್ ಕಿಲ್ ಯು ಅಂತ ಬರೆದ್ರಾ ಅಂತ ಅವನು ಸುತ್ತ ಇರೋ ಮರಗಳನ್ನೆಲ್ಲ ನೋಡ್ದ. ಆದರೆ ಅಲ್ಲಿ ಯಾವ ಮರದ ಮೇಲೂ ಏನೂ ಬರೆದಿರಲಿಲ್ಲ. ಶರತ್, ಏನೂ ಇಲ್ವಲ್ಲಮ್ಮ, ಯಾರೂ ಏನೂ ಬರೆದಿಲ್ಲ, ಏನಿದೆ ಇಲ್ಲಿ ಅಂದ. ಉಮಾಪತಿ, ನಾನು ಸುತ್ತ ನೋಡಿದೆ, ಅಲ್ಲಿ ಯಾರೂ ಇರಲಿಲ್ಲ ಕಣಪ್ಪ ಅಂದರು. ಶರತ್, ಪಾರಿಜಾತ, ನೋಡು, ಇಲ್ಲಿ ಯಾರೂ ಬಂದಿಲ್ಲ, ಅಲ್ಲೇನೂ ಬರೆದೂ ಇಲ್ಲ, ಇದೆಲ್ಲ ನಿನ್ನ ಭ್ರಮೆ, ಬಾ ಹೋಗೋಣ. ನಿತ್ಯ, ಇಲ್ಲ ಸರ್, ಇದ್ಯಾವುದು ನನ್ನ ಭ್ರಮೆ ಅಲ್ಲ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಅವಳು ಹುಡುಗಿ ಸರ್, ಅವಳ ಮುಖ ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ. ನಾನು ಅವಳ ಮುಖವಾಡನ ಕಿತ್ಕೊಳ್ಳೋಕೆ ಹೋದಾಗ ಅವಳು ಎಸ್ಕೇಪ್ ಆದಳು. ಬೇಕಿದ್ರೆ ಇಲ್ಲಿ ನೋಡಿ, ಇದೇ ಮರದ ಮೇಲೆ ಐ ವಿಲ್ ಕಿಲ್ ಯು ಅಂತ ಬರೆದ್ಲು, ನಾನು ನೋಡಿದೆ ಅಂತ ಮರನ ತೋರಿಸಿದ್ಲು. ಶರತ್ ಕೈ ಕಟ್ಕೊಂಡು ಅವಳನ್ನ ನೋಡ್ತಾ, ಹೌದಾ, ಹಾಗಾದರೆ ಎಲ್ಲಿದೆ ಅಲ್ಲಿ ಅಂತ ಕೇಳ್ದ. ನಿತ್ಯ, ಸರಿಯಾಗಿ ನೋಡಿ ಸರ್, ಇಲ್ಲೇ ಬರ್ ಅಂತ ಮರದ ಕಡೆ ನೋಡಿದ್ಲು, ಅಲ್ಲಿ ಏನೂ ಇರಲಿಲ್ಲ. ಅವಳಿಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು. ಸರ್, ನನ್ನ ಮಾತನ್ನು ನಂಬಿ ಅಂಕಲ್, ನೀವಾದರೂ ನನ್ನ ಮಾತನ್ನು ನಂಬಿ ಪ್ಲೀಸ್, ಇದೇ ಮರದ ಮೇಲೆ ಅವಳು ಬರೆಯೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಅಳ್ತಾಳೆ. ಶರತ್ ಅವಳನ್ನ ತಪ್ಪಿಕೊಂಡು ಸಮಾಧಾನ ಮಾಡ್ತಾ, ಇಟ್ಸ್ ಓಕೆ ಪಾರಿಜಾತ, ನೀನು ನಿನ್ನ ಮನಸ್ಸಲ್ಲಿ ಸತ್ಯ ಮತ್ತು ಆ ಗಂಗೂಬಾಯಿ ಮೇಲಿರೋ ಭಯದಲ್ಲೇ ಬದುಕ್ತಾ ಇದೆಯಾ ಅನಿಸುತ್ತೆ. ಸೊ ನನಗೆ ಅದಕ್ಕೆ ಇದೆಲ್ಲ ಭ್ರಮೆ ಥರ ಕಾಡ್ತಾ ಇದೆ ಅಂದ. ನಿತ್ಯ ಅವರು ತನ್ನ ಮಾತನ್ನು ನಂಬ್ತಿಲ್ಲ ಅನ್ನೋ ಅಸಹಾಯಕತೆಯಿಂದ ಅವನನ್ನು ದೂರ ತಳ್ಳಿ, ಅಯ್ಯೋ, ಭ್ರಮೆ ಅಲ್ಲ ಸರ್, ನನ್ನ ಮಾತನ್ನು ನಂಬಿ, ಯಾವ್ದು ನನ್ನ ಭ್ರಮೆ ಅಲ್ಲ, ವಾಸ್ತವ ಅಂತ ಕಿರ್ಚಿದ್ಲು. ಉಮಾಪತಿ ಶರತ್ ಹೆಗಲ ಮೇಲೆ ಕೈ ಇಟ್ಟು ಕಣ್ಮುಚ್ಚಿ ನಿತ್ಯ ತಲೆ ಸವರಿ, ಆಯಿತು ಪುಟ್ಟ, ಈಗ ಮನೆಗೆ ಹೋಗೋಣ, ಅದೇನು ಅಂತ ನಾಳೆ ನೋಡೋಣ, ಅವ್ರು ಯಾರು ಅಂತ ಕಂಡು ಹಿಡಿಯೋಣ, ಈಗ ಬಾ, ಶರತ್ ಕರ್ಕೊಂಡು ನಡಿಯಪ್ಪ ಅಂತ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋದರು. ರೂಮ್ಗೆ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ತಾನು ಕೂಡ ಅಲ್ಲೇ ಕೂತ್ಕೊಂಡು, ನಿತ್ಯ ಸ್ಥಿತಿ ನೋಡಿ ಶರತ್ಗೆ ದಿಕ್ಕೇ ತೋಚಿದಂತಾಗಿದೆ. ದಿನದಿಂದ ದಿನಕ್ಕೆ ನಿತ್ಯೊಳಲಾಗ್ತಿರೋ ಬದಲಾವಣೆ ತಲ್ಲಣಗೊಳಿಸಿದೆ. ನಿತ್ಯ ಮಲ್ಕೊಂಡೆ ಅವನ ಕೈ ಹಿಡಿದು ತನ್ನ ಎದೆಗೆ ಬಚ್ಚಿಟ್ಟು, ನನ್ನ ಮಾತು ನಂಬಿ ಸರ್, ಇದು ಯಾವುದೂ ನನ್ನ ಭ್ರಮೆ ಅಲ್ಲ, ಪ್ಲೀಸ್ ಬಿಲೀವ್ ಮೀ ಅಂತ ಹೇಳ್ತಾಳೆ. ಅರ್ಧ ನಿದ್ದೆಗೆ ಜಾರದ್ಲು. ಶರತ್ ಅವಳನ್ನ ನೋಡಿ ಕಣ್ ತುಂಬಿಕೊಂಡು, ನೀನು ಯಾಕೆ ಇದನ್ನೆಲ್ಲ ಇಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದೀಯಾ ಪಾರಿಜಾತ? ಏನಾಗ್ತಿದೆ ನಿನಗೆ ಕಂಡಿದ್ದು ನಮ್ಗೆ ಯಾಕೆ ಕಾಣಿಸ್ತಿಲ್ಲ? ನಮಗೆ ಕಾಣಿಸ್ತಿಲ್ಲ ಅಂದರೆ ಅದು ನಿನ್ನ ಭ್ರಮೆನೇ ಅಲ್ವಾ? ಪ್ಲೀಸ್ ಈ ರೀತಿಯೆಲ್ಲ ಆಡಬೇಡವೆ, ನೀನು ಹೀಗೆ ನೋಡೋಕೆ ನನಗೆ ಆಗಲ್ಲ ಅಂತ ಹೇಳ್ತಾ ಅವಳ ತಲೆ ಸವರಿ ಹಣೆಗೆ ಮುತ್ತಿಟ್ಟು ದುಃಖಿಸ್ತಿದ್ದ. ಲಾಯರ್ ಉಮಾಪತಿ, ಶರತ್, ಧೈರ್ಯ ಕಳ್ಕೊಬೇಡಪ್ಪ, ಅವಳು ಏನೋ ನೋಡಿ ಹೆದರ್ಕೊಂಡಿರಬೇಕು, ಭಯದಲ್ಲಿ ರೀತಿ ಆಡೋದು ಸಹಜವೇ, ಕ್ರಮೇಣ ಎಲ್ಲ ಸರಿ ಹೋಗುತ್ತೆ, ನಿದ್ರೆ ಮಾಡಿ ಎದ್ದರೆ ಸ್ವಲ್ಪ ಸುಧಾರಿಸ್ಕೊಳ್ತಾಳೆ, ನೀನು ಆದಷ್ಟು ಅವಳ ಜೊತೆನೇ ಇರಪ್ಪ, ಹುಷಾರಾಗಿ ನೋಡ್ಕೋ, ನಾನು ಇಲ್ಲೇ ಹೊರಗೆ ಸೋಫಾ ಮೇಲೆ ಮಲಗಿರ್ತೀನಿ, ಏನಾದರೂ ಇದ್ದರೆ ನನ್ನನ್ನು ಕೂಗು ಅಂತ ಅವ್ರು ಹೊರಗೆ ಹೋದರು. ಶರತ್ ಕೂತಲ್ಲೇ ಅವಳ ಕೈ ಹಿಡ್ದ ಕೈನ ನೋಡಿ ಕೆಳಗೆ ಬೆಡ್ ಒರ್ಗಿ ಕೂತ್ಕೊಂಡೆ ಅವಳನ್ನೇ ನೋಡ್ತಾ ನಿದ್ದೆಗೆ ಜಾರ್ದ. ಬೆಳಗಾಗ್ತಿದ್ದಂತೆ ನಿತ್ಯಾಗೆ ಎಚ್ಚರ ಆಯಿತು. ಕಣ್ ತೆರೆದು ನೋಡಿದ್ರೆ ಶರತ್ ನಿತ್ಯ ಕೈ ಹಿಡ್ಕೊಂಡೆ ಬೆಡ್ ಒರ್ಗಿ ನಿದ್ದೆ ಮಾಡಿದ್ದ. ನಿತ್ಯ ರಾತ್ರಿ ಆದ ಇನ್ಸಿಡೆಂಟ್ ನೆನಪಿಸ್ಕೊಂಡು, ಛೇ ಪಾಪ, ನಾನು ಶರತ್ ಸರ್ ಅಂತ ಅವನ ತಲೆ ಸವರಿದ್ಲು. ಶರತ್ ಕಣ್ಬಿಟ್ಟು ನೋಡ್ತಾ, ಏನಮ್ಮ, ಯಾಕೆದ್ದೆ, ರೆಸ್ಟ್ ಮಾಡು, ಏನಾದರೂ ಬೇಕಾ ಅಂದ. ನಿತ್ಯ ಹೌದು ಅಂತ ತಲೆ ಆಡಿಸಿದ್ಲು. ಶರತ್, ಏನು ಬೇಕು, ನೀರು ಕುಡಿದ್ಯಾ ಅಂತ ಮೇಲೆದ್ದ. ನಿತ್ಯ ಅವನ ಕೈ ಹಿಡಿದು, ಐ ಆಮ್ ಸಾರಿ ಸರ್, ನನ್ನಿಂದ ನಿಮಗೆ ಖುಷಿ ಸಿಗ್ತಿಲ್ಲ, ನೆಮ್ಮದಿನೇ ಇಲ್ದಾಗಿದೆ ಅಂತ ಕಣ್ ತುಂಬ್ಕೊಂಡ್ಳು. ಶರತ್, ಹೇಯ್ ರಾಕ್ಷಸಿ, ತೆಗೆದು ಹಾಗೆ ಕಪ್ಪಾಳಕ್ಕೆ ಹೊಡೆದ್ರೆ ಕೆನ್ನೆ ಊದ್ಕೋಬೇಕು ನೋಡು, ನಿನಗೆ
ಹೇಳಿದ್ದೆ ನಾನು ನಿನ್ನಿಂದ ನನಗೆ ಖುಷಿ ಸಿಗ್ತಿಲ್ಲ, ನೆಮ್ಮದಿ ಇಲ್ಲ ಅಂತ. ಅವಳ ಪಕ್ಕ ಕೂತು ಅವಳನ್ನ ಎಪ್ಸಿ ಕೂರಿಸಿ ಅವಳು ತಪ್ಕೊಂಡು ನನಗೆ ನೀನು ಖುಷಿಯಾಗಿರಬೇಕು ಕಣೆ, ನಂಗೆ ನೀನು ಸಂತೋಷವಾಗಿರೋದು ಮುಖ್ಯ, ಆದರೆ ನೀನು ಅಂತ ಅಲ್ಲಿಗೆ ಸ್ಟಾಪ್ ಮಾಡಿ ಮೌನವಾಗಿದ್ದ. ಪಾಪ ನಿತ್ಯ, ಅವಳಿಗೂ ಗೊತ್ತಿಲ್ಲ ಅವಳಿಗೆ ಯಾರೋ ಹಿಂಸೆ ಕೊಡ್ತಾ ಇದ್ದಾರೆ, ಅದನ್ನು ಕ್ಲೂ ಕೊಡ್ದಿರ ನಾಶ ಮಾಡ್ತಾ ಇದ್ದಾರೆ. ಸೊ ಅದು ನಮ್ಮ ಶರತ್ಗೂ ಗೊತ್ತಾಗ್ತಿಲ್ಲ, ಯಾರಿಗೂ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಈ ಥರ ಕ್ಯೂರಿಯಾಸಿಟಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಸೊ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.